ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಇವತ್ತಿನ ಎಪಿಸೋಡ್ ಅಂದರೆ ಅನುಪಮ ಸೀರಿಯಲ್ಲು ಇವತ್ತು ಅಂದರೆ ಸೋಮವಾರ ಮಧ್ಯಾಹ್ನದ ಎಪಿಸೋಡು 1 ಗಂಟೆ ಎಪಿಸೋಡಲ್ಲಿ ಹೇಗೆ ಮೂವ್ ಆಯಿತು ಅನ್ನೋದನ್ನು ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು, ಹಾಗೆ ಒಂದು ಲೈಕ್ ಕೊಡಿ. ಇವತ್ತಿನ ಧಾರಾವಾಹಿನಲ್ಲಿ ಅನುಪಮ ಮಗಳು ಮತ್ತು ಅನುಜು ಎಲ್ಲರೂ ಸಂಭ್ರಮ ಪಡ್ತಾ ಇರ್ತಾರೆ, ಖುಷಿಯಾಗಿ ಹಬ್ಬ ಮಾಡಿಕೊಂಡು. ಅದೇ ಟೈಮಲ್ಲಿ ಆ ಕಡೆ ವನರಾಜ್ ಮನೆಗೆ ಆಶಾಭವನದ ಓನರ್ ಬರ್ತಾರೆ. ಓನರ್ ಬಂದು, ನೀವು ಇನ್ನೊಂದು ಗಂಟೆಯಲ್ಲಿ ಮನೆ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದರೆ ಎಲ್ಲ ಸಾಮಾನು ತೆಗೆದು ಆಚೆಗೆ ಹಾಕ್ತೀವಿ ಅಂತ ಎದುರಿಸ್ತಾರೆ. ಆದರೆ ಇವನು ಹಾಕಲ್ಲ, ಮಗ ಇರ್ತಾನೆ ಅಲ್ವಾ, ಮಗ ಹಾಕೋದೇ ಇಲ್ಲ, ನಾನು ನೀವೇನು ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ದಬಾಯಿಸ್ತಾನೆ. ಅವರು ಅದನ್ನೆಲ್ಲ ಕೇಳೋದೇ ಇಲ್ಲ. ಇನ್ನೊಂದು ಗಂಟೇಲಿ ಕೈಗೆ ನೋಟಿಸ್ ಕೊಟ್ಬಿಟ್ಟು ಇನ್ನೊಂದು ಗಂಟೇಲಿ ನೀವು ಖಾಲಿ ಮಾಡಿದ್ರೆ ಮಾಡ್ದಂಗೆ, ಮಾಡಲಿಲ್ಲ ಅಂದರೆ ಎಲ್ಲ ಸಾಮಾನು ತೆಗೆದು ನಮ್ಮ ಕಡೆಯವ್ರು ಬಂದು ಆಚೆಗೆ ಹಾಕ್ತಾರೆ ಅಂತ ಹೇಳ್ತಾರೆ, ಎದುರಿಸ್ತಾರೆ. ಆವಾಗ ಅವರ ಅತ್ತೆ ಕೂಡ ಅಂದರೆ ಅನುಪಮ ನಾದಿನಿನೂ ಕೂಡ ಗಾಬರಿ ಆಗ್ತಾಳೆ, ಅನುಪಮ ಮಗಳು ಕೂಡ ಗಾಬರಿ ಆಗ್ತಾಳೆ, ಅನುಪಮ ಮಗನೂ ಕೂಡ ಗಾಬರಿ ಆಗ್ತಾರೆ. ಇನ್ನು ಮಿಕ್ಕಿದವರೆಲ್ಲ ಆಶಾಭವನದ ಅನುಪಮ ಮನೆಗೆ ಹೋಗಿರ್ತಾರೆ. ಅಲ್ಲಿ ಫಂಕ್ಷನ್ ಇತ್ತಲ್ವ ನಿನ್ನೆ, ಅದಕ್ಕೋಸ್ಕರ ಹೋಗಿರ್ತಾರೆ. ಇವನು ಆಶಾಭವನದ ಯಜಮಾನ ಏನಿದಾನೋ ಅವನಿಗೆ ತುಂಬ ಸಿಟ್ಟು ಬರುತ್ತೆ. ಅವನು ಆವಾಜ್ ಹಾಕ್ಬಿಟ್ಟು ವಾರ್ನಿಂಗ್ ಕೊಟ್ಟು ಹೋಗ್ತಾನೆ. ವಾರ್ನಿಂಗ್ ಕೊಟ್ಟು ಹೋಗ್ಬೇಕಾದ್ರೆ ಒಂದೇ 1 ಗಂಟೆ ಟೈಮ್ ಕೊಡ್ತೀನಿ, ಆವತ್ತಿಂದ ಹೇಳಿದ್ರೂ ಕೇಳಿಸ್ಕೊಳ್ತಾ ಇಲ್ಲ, ಒಂದೇ 1 ಗಂಟೆನಲ್ಲಿ ಖಾಲಿ ಮಾಡಿಬಿಡ್ಬೇಕು ಅಂತ ಹೇಳ್ತಾನೆ. ವನರಾಜ್ ಇಷ್ಟು ಸಾಲ ಮಾಡೋಗಿದ್ದಾನೆ ಹಾಗೆ ಹೀಗೆ ಅಂತೇಳಿ. ಈ ಕಡೆ ಅನುಪಮ ಗಂಡ ಅಂತಾರೆ ಅನುಜು ಮತ್ತು ಮಗಳು ಎಲ್ಲರೂ ಖುಷಿಯಾಗಿ ಒಂದು ಕಡೆ ಸಂಭ್ರಮ ಪಡ್ತಿರೋವಾಗ ಇನ್ನೇನು 1 ಗಂಟೆ ಸಂಭ್ರಮ ಪಡ್ತಾ ಇರ್ತಾರೆ. ತುಂಬ ಖುಷಿಯಾಗಿರ್ತಾರೆ ಎಲ್ಲರೂ, ಹಬ್ಬ ಮಾಡಿಕೊಂಡು ಜಾಲಿಯಾಗಿ ಮಕ್ಕಳಿಂದ ಹಿಡಿದು ಖುಷಿ ಮತ್ತು ಡಿಂಪಿ ಎಲ್ಲರೂ, ಅವರ ಅತ್ತೆ ಎಲ್ಲರೂ ತುಂಬ ಖುಷಿಯಾಗಿರ್ತಾರೆ. ಇದ್ದಂಥ ಟೈಮಿಗೆ ಕರೆಕ್ಟಾಗಿ ಇಲ್ಲಿ ಮೀನು ಕೂಡ ಹೋಗಿರಲ್ಲ, ಮೀನು ಅಮ್ಮನೂ ಹೋಗಿರಲ್ಲ, ಮತ್ತು ಡಿಂಪಿ ಕೂಡ ಹೋಗಿರಲ್ಲ, ಮತ್ತು ಇವರೆಲ್ಲರೂ ಇಲ್ಲೇ ಇರ್ತಾರೆ. ಅನುಪಮ ದೊಡ್ಡ ಮಗನೂ ಕೂಡ ಅವನು ಹೋಗಿರಲ್ಲ, ಅವರೆಲ್ಲ ಇಲ್ಲೇ ಇರ್ತಾರೆ. ಈ ಥರ ಆಯ್ತಲ್ಲ, ಏನು ಕತೆ ಅಂತೇಳಿ ಇವ್ರು ಯೋಚನೆ ಮಾಡ್ತಾ ಪೇಪರ್ನೆಲ್ಲ ಹುಡುಕ್ತಾ ಇರ್ತಾರೆ, ಎಲ್ಲಿರ್ಬೋದು ಅಂತ ಹೇಳ್ಬಿಟ್ಟು. ಯಾವ ಪೇಪರ್ಸು ಸಿಗೋಲ್ಲ ಅಲ್ಲಿ. ಆವಾಗ ಸಿಗದೆ ಟೈಮಿಗೆ ಕರೆಕ್ಟಾಗಿ ಎಲ್ಲಿ ಹುಡ್ಕಿದ್ರೂ ಸಿಗಲ್ವಲ್ಲ, ಏನು ಮಾಡೋದು, 1 ಗಂಟೆಲೇ ಖಾಲಿ ಮಾಡಬೇಕು ಅಂತಿದ್ದಾರಲ್ಲ ಅಂತ ಇವರು ಅಂದ್ಕೊಳ್ತಾ ಇರುವಾಗ, ಹಂಗೆ ಅಂದ್ಕೊಳ್ತಾನೆ ಇರ್ತಾರೆ. ಆದರೆ ಹುಡ್ಕೋದಂತೂ ಬಿಟ್ಟಿರಲ್ಲ, ಪ್ಯಾಕಿಂಗು ಮಾಡಲ್ಲ, ಏನಿಲ್ಲ, ಹುಡ್ಕೋದು ಬಿಡಲ್ಲ. ಅಂತಾನೆ ಅವರು ಕಳಿಸೇ ಬಿಡ್ತಾರೆ ಮನೆ ಖಾಲಿ ಮಾಡೋಕ್ಕೆ. ಆವಾಗ ಇವನು ಏನೇನೋ ಹೇಳ್ತಾನೆ, ನಮ್ಮಪ್ಪ ವನರಾಜ್ ಅಷ್ಟು ಮಾಡಿದ್ದಾರೆ ಇಷ್ಟು ಮಾಡಿದ್ದಾರೆ ಅಂತ. ಆದರೆ ವನರಾಜ್ 50 ಲಕ್ಷ ಸಾಲ ಮಾಡೋಗಿದ್ದಾನೆ, ಮತ್ತು ಪ್ರಾಪರ್ಟಿ ನಮ್ಮ ಹೆಸ್ರಿಗೆ ಬರೆದಿದ್ದಾನೆ ಅಂತ ಹೇಳ್ತಾರೆ. ಆವಾಗ ಇವನಿಗೆ ಒಂಥರ ದಿಕ್ಕೆ ತೋಚಿದಂಗೆ ಆಗ್ಬಿಡುತ್ತೆ. ಹೌದಾ, ಹಿಂಗೆಲ್ಲ ಮಾಡೋಗಿದ್ದಾರೆ ಅಪ್ಪ ಅನ್ನಿಸುತ್ತೆ. ಫಸ್ಟು ನಮ್ಮಪ್ಪ ಗ್ರೇಟ್ ಅಂದ್ಕೊಂಡಿರ್ತಾನೆ. ಹಂಗಾಗಿ ಇವಾಗ ಅವನಿಗೆ ಗೊತ್ತಾದರೂ ಕೂಡ ಅಲ್ಲಿ ಆಪ್ಷನ್ಗಳೇ ಇಲ್ಲ. ಅವರು ಮತ್ತೆ ಅನುಪಮ ಮನೆಗೂ ಬಂದುಬಿಟ್ಟು ಅದು ಮರಳು ಇಳಿಸೋ ಅಂಥದ್ದು ಇರುತ್ತೆ ನೋಡಿ, ಮ್ಯಾಜಿಕ್ಕು, ಅದನ್ನ ಇಟ್ಬಿಟ್ಟು ಈ 1 ಗಂಟೇಲಿ ಇದು ಫುಲ್ ಖಾಲಿ ಆಗುತ್ತೆ, ಖಾಲಿ ಆಗೋಷ್ಟರೊಳಗೆ ಅವ್ರು ಖಾಲಿ ಮಾಡಬೇಕು ಅಂತ ಹೇಳಿ ಎದುರಿಸಿ ಹೋಗಿರ್ತಾರೆ. ಅನುಜ್ ಅದನ್ನು ನೋಡ್ತಾ ಇರ್ತಾನೆ. ಅನುಜ್ ನೋಡ್ತಾನೆ ಖಾಲಿ ಆಗುತ್ತಲ್ಲ ಅಂಥೇಳಿ ಅವನೇನು ಹೇಳೋಕ್ಕೆ ಹೋಗಲ್ಲ, ಅವನ ಪಾಡಿಗೆ ಅವ್ನು ನೋಡ್ತಾ ಇರ್ತಾನೆ. ಆದರೆ 1 ಗಂಟೆ ಆದ ತಕ್ಷಣವೇ ಖಾಲಿ ಮಾಡೋದಕ್ಕೆ ಜನ ಕಳಿಸೇ ಬಿಡ್ತಾರೆ. ಎಲ್ಲ ಸಾಮಾನು ತೆಗೆದು ಆಚೆಗೆ ಹಾಕುವಂಥ ಮೊಮೆಂಟು. ಆ ಟೈಮಿಗೆ ಕರೆಕ್ಟಾಗಿ ಅನುಜಿಗೂ ತುಂಬ ಬೇಜಾರಾಗುತ್ತೆ. ಅವನು ತುಂಬ ಸೀರಿಯಸ್ಸಾಗಿ ನೋಡ್ತಾ ಇರ್ತಾನೆ. ಆಮೇಲೆ ಅನುಪಮ ಕೂಡ ನೋಡ್ತಿರ್ತಾಳೆ. ಅನುಪಮ ಅತ್ತೆ ಬಡ್ಕೊತಾ ಇರ್ತಾಳೆ, ಬಾಯಿ ಬಡ್ಕೊತಾ ಇರ್ತಾಳೆ. ಅಕ್ಕಪಕ್ಕ ಮನೆಯೇ ಅಲ್ಲ,
ಅಕ್ಕಪಕ್ಕ ಮನೆ ಆಗಿರೋದ್ರಿಂದ ಅಲ್ಲಿ ಏನು ಮಾಡಿದ್ರು ಇಲ್ಲಿ ಕೇಳುತ್ತೆ, ಇಲ್ಲೇನು ಮಾಡಿದ್ರು ಅಲ್ಲಿ ಕೇಳುತ್ತೆ ಅಲ್ವಾ. ಹಾಗಾಗಿ ಅನುಪಮ ಅತ್ತೆ ರದ್ದಾಂತ ಮಾಡ್ತಿರ್ತಾಳೆ ಲಲಿತಾ. ಆದರೆ ಏನೂ ಮಾಡೋಕ್ಕಾಗಲ್ಲ, ಅವ್ರು ಬಂದು ಎಲ್ಲ ಸಾಮಾನುಗಳನ್ನು ಆಚೆಗೆ ಹಾಕ್ಬಿಡ್ತಾರೆ. ಆ ಟೈಮಿಗೆ ತುಂಬ ಬೇಜಾರಾಗುತ್ತೆ. ಆಮೇಲೆ ಮಗಳು ಕೂಡ ನೋಡ್ತಾ ಇರ್ತಾಳೆ. ಅವಳು ಎಷ್ಟು ಹೇಳಿದ್ರೂ ಅವಳು ಬುದ್ಧಿ ಕಲ್ತಿರಲ್ಲ. ಅವಳದು ಉಡಾಪೆ ಮಾತೇ ಆಗಿರುತ್ತೆ ಆಗಿಂದನೂ, ಆ ಕಾಲದಿಂದನೂ. ಎಷ್ಟು ಅನುಪಮ ಬುದ್ಧಿ ಹೇಳಿದ್ರೂ ಅವಳು ಕೇಳೋ ಮೂಮೆಂಟೇ ಇರಲ್ಲ. ಹಾಗಾಗಿ ಬೇಜಾರಾಗಿ ಅನುಪಮ ಬಿಟ್ಬಿಟ್ಟಿರ್ತಾಳೆ, ಏನಾರ ಮಾಡ್ಕೊ ಹೋಗಿ ಅಂತೇಳಿ. ಇವರು ಅಣ್ಣ ತಂಗಿದೇ ಜಾಸ್ತಿ ಆಗಿರುತ್ತೆ ಅಲ್ಲಿ. ಇವಳಂತೂ ಲಲಿತಾ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೋತಾಳೆ. ನನ್ನ ಮನೆ ಪರಿಸ್ಥಿತಿ ಹೀಗಾಗೋಯ್ತಲ್ಲ, ಏನು ಮಾಡೋದು ಅಂತೇಳ್ಬಿಟ್ಟು ಗುಳು ಅಂತ ಅಳ್ತಿರ್ತಾಳೆ. ಅಳ್ತಾಯಿದ್ರು ಸಮಾಧಾನ ಮಾಡಿಕೊಂಡ್ರು ಅದು ಅನುಪಮ ಸಮಾಧಾನ ಮಾಡ್ತಿರ್ತಾಳೆ. ಎಲ್ಲರೂ ಸಮಾಧಾನ ಮಾಡ್ತಿರ್ತಾರೆ, ಸಮಾಧಾನ ಮಾಡ್ಕೊಳ್ಳಿ. ಏನು ಸಮಾಧಾನ ಮಾಡಿಕೊಂಡ್ರು ಅನುಪಮ ಅತ್ತೆ ಅಳೋದು ನಿಲ್ಲಿಸೋದೇ ಇಲ್ಲ. ತುಂಬ ಬೇಜಾರಾಗಿಯೇ ಅಳ್ತಾ ಇರ್ತಾಳೆ. ಆ ಟೈಮಿಗೆ ಕರೆಕ್ಟಾಗಿ ಅವರು ಸಾಮಾನುಗಳನ್ನು ಆಚೆಗೆ ಹಾಕಕ್ಕೆ ಬಂತು ಸಮಯಕ್ಕೆ ಎಷ್ಟು ಕೂಗಾಡಿದ್ರಲ್ಲ, ಅರ್ಚಾಡಿದ್ರಲ್ಲ, ಏನೇ ಮಾಡಿದ್ರೂ ಅವರು ಸಾಮಾನುಗಳನ್ನು ಆಚೆಗೆ ಹಾಕೋದು ಬಿಡೋದೇ ಇಲ್ಲ. ಎಲ್ಲವನ್ನೂ ಆಚೆಗೆ ಹಾಕ್ಬಿಡ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ಬೇಜಾರಾಗುತ್ತೆ ಕೂಡ. ಬೇಜಾರಾದ್ರೂ ಏನೂ ಮಾಡ್ಕೊಳಕ್ಕೆ ಬರೋದಿಲ್ಲ. ಏಕೆಂದರೆ ಇವರು ಆ ಥರದ್ದು ವನರಾಜ ಆ ಥರ ಎಲ್ಲ ಯಾಮಾರಿಸಿ ಹೋಗ್ಬಿಟ್ಟಿದ್ದಾನೆ. ಅವನು ಮನೆಗೆ ದ್ರೋಹ ಬಗೆದು ಆಚೆ ಹೋಗ್ಬಿಟ್ಟಿದ್ದಾನೆ. ಹಾಗಾಗಿ ಅವನೇನು ಮಾಡೋಕ್ಕಾಗಲ್ಲ. ಈ ಕಡೆ ಮಗಳು ಅಂದರೆ ಅನುಪಮ ಮಗಳು, ಅವಳು ಕೂಡ ಸೀರಿಯಸ್ ಆಗಿ ಅಣ್ಣನ ಕೇಳ್ತಾ ಇರ್ತಾಳೆ, ಇದು ಹೆಂಗೆ ಸಾಧ್ಯ, ಹೆಂಗೆ ಖಾಲಿ ಮಾಡಿ ಅಂದರೆ ಹೆಂಗೆ ಖಾಲಿ ಮಾಡೋಕ್ಕಾಗುತ್ತೆ, ಇದು ಸಾಧ್ಯನೇ ಇಲ್ಲ, ಈ ಥರ ಹೇಳಿದ್ರೆ ಹೆಂಗೆ ಖಾಲಿ ಮಾಡೋದು ಅಂತ ಹೇಳ್ತಾಳೆ. ಆದರೆ ವಿಧಿ ಇಲ್ಲ, ಖಾಲಿ ಮಾಡಲೇಬೇಕು ಅಂತ ಹೇಳ್ತಾಳೆ. ಆಮೇಲೆ ಈ ಮೀನು ಅನುಪಮ ಮನೆಗೆ ಬರೋದಕ್ಕೆ ಹೇಳೋದಕ್ಕೆ ವಿಷಯನ ಬರ್ತಾಳೆ. ಅಷ್ಟೊತ್ತಿಗೆ ಲಲಿತಾ, ಅನುಪಮ ಮತ್ತು ಅನುಜುಗೆ ಎಲ್ಲರಿಗೂ ಗೊತ್ತಾಗಿರುತ್ತೆ. ಅವರು ಕೂಡ ಆ ಕಡೆಯಿಂದ ಬರ್ತಿರ್ತಾರೆ, ಇವರು ಈ ಕಡೆಯಿಂದ ಹೋಗ್ತಾ ಇರ್ತಾರೆ. ಆದ್ರೂ ಅವರು ಸಾಮಾನುಗಳನ್ನೆಲ್ಲ ಬಂದು ಎಸ್ದು 1 ಗಂಟೆ ಟೈಮ್ ಕೊಟ್ಟಿರ್ತಾರೆ. ಆ 1 ಗಂಟೆಯಲ್ಲಿ ಇವ್ರು ಏನೂ ತೆಗೆದೇ ಇರಲ್ಲ. ಸುಮ್ಮನೆ ಇವರೇನೋ ಎಲ್ಲಿದೆ ಪೇಪರ್, ಎಲ್ಲಿದೆ ರೆಸಿಪ್ಟ್, ಎಲ್ಲಿದೆ ಅಂತ ಹುಡುಕಾಡ್ತಿರ್ತಾರೆ. ಅಷ್ಟು ಬಿಟ್ಟರೆ ಈ ಬಟ್ಟೆ ಪ್ಯಾಕಿಂಗು ಅಂತೂ ಎಷ್ಟೋ ಸಲ ಹೇಳ್ತಾಳೆ ಲಲಿತಾ, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ, ಸಾಮಾನು ಪ್ಯಾಕ್ ಮಾಡ್ಕೊಳ್ಳಿ, ಹೋಗೋಣ, ಮತ್ತು ಅವ್ರು ಬಿಡಲ್ಲ, ಬಂದೆಲ್ಲ ಆಚೆ ಹಾಕ್ತಾರೆ ಅಂದರೆ ಏನೂ ಆಗಲ್ಲ, ಸರಿಯಾಗಿರುತ್ತೆ, ಏನಾಗಲ್ಲ ಅಂತ ಹೇಳ್ತಾಳೆ. ಅಲ್ಲಿ ಲಲಿತಾ ಗಂಡನೂ ಕೂಡ ಅಂದರೆ ಅನುಪಮ ಮಾವ ಕೂಡ ಅವರು ಬೇಜಾರು ಮಾಡ್ಕೊಳ್ತಾರೆ. ಬೇಜಾರು ಮಾಡಿಕೊಂಡು ಅವ್ರಿಗೂ ತುಂಬ ದುಃಖ ಆಗುತ್ತೆ. ಯಾತಕ್ಕಿಂತ ಪರಿಸ್ಥಿತಿ ಬಂತಪ್ಪ, ಹೇಗೆ ಮುಂದೆ ಅಂತ ಹೇಳ್ಬಿಟ್ಟು. ಆದ್ರೂ ಅವರು ಪಾಪ ಧೃತಿಗೆಡದೆ ನೋಡ್ತಾ ನಿಂತಿರ್ತಾರೆ. ನೋಡ್ತಾನೆ ಎಲ್ಲ ತೆಗೆದು ಆಚೆಗೆ ಎಸ್ದು ಬಿಡ್ತಾರೆ. ಆ ಟೈಮಲ್ಲಿ ಅವ್ರ ಮೂಮೆಂಟ್ಗಳು ತುಂಬಾ ಕಷ್ಟಕರವಾಗಿರುತ್ತೆ. ಆ ಮಕ್ಕಳುಗಳನ್ನು ರೂಮಿಗೆ ಕಳಿಸಿರ್ತಾರೆ. ಆ ಮಕ್ಕಳು ಆಚೆ ಬರೋ ಟೈಮಿಗೆ ಕರೆಕ್ಟಾಗಿ ಆಟ ಆಡೋಂಥ ಟೈಲ್ಸ್ ಎಲ್ಲ ತೆಗ್ದು ಎಸ್ದು ಬಿಡ್ತಾರೆ. ಆ ಟೈಮಲ್ಲಿ ಪಾಪ ಆ ಮಕ್ಕಳಿಗೆ ತುಂಬ ದುಃಖ ಆಗುತ್ತೆ. ಇವನು ದುರಹಂಕಾರ ತೋರಿಸಿರೋದ್ರಿಂದ ಇಷ್ಟೆಲ್ಲ ರಂಪಾಟಕ್ಕೆ ಕಾರಣ. ಅಂದರೆ ಅನುಪಮ ದೊಡ್ಡ ಮಗ, ಅವನ ದುರಹಂಕಾರಕ್ಕೇ ಇವೆಲ್ಲ ಕಾರಣ ಆಗಿರುತ್ತೆ. ತುಂಬಾ ದುರಹಂಕಾರ ತೋರಿಸ್ತಿರ್ತಾನೆ. ಯಾವಾಗ ನೋಡಿದ್ರೂ ನಾನೇ ಗ್ರೇಟು, ನಾನೇ ಮೇಲು ಅಂತಿರ್ತಾನೆ. ಅವನಿಗೆ ಕರೆಕ್ಟಾಗಿ ಬುದ್ಧಿ ಕಲಿಸಿದ್ದಾರೆ. ಆದರೆ ಮನೆಯವರೆಲ್ಲ ಏನು ಮಾಡಿರ್ತಾರೆ ಪಾಪ, ಅವರು ಕೂಡ ಇವನ ಜೊತೆಗೆ ಸಫರ್ ಪಡಬೇಕಾಗುತ್ತೆ. ಹೀಗಾಗಿ ಆ ಸಾಮಾನುಗಳನ್ನೆಲ್ಲ ಹೊರಗಡೆ ಎಸ್ತಿರ್ತಾರೆ. ಎಲ್ಲ ಸಾಮಾನುಗಳು ಆಚೆಗೆ ಎಸ್ತಿರ್ತಾರೆ. ಸೂಟ್ ಕೇಸಿಂದ ಪಾತ್ರೆಯಿಂದ ಪ್ರತಿ ಒಂದನ್ನು ತೆಗೆದು ಆಚೆಗೆ ಎಸಿತಾರೆ. ಆಮೇಲೆ ಸೋಫಾ ಸೆಟ್ ಕೂಡ ತೆಗೆದು ಆಚೆಗೆ ಎಸಿತಾರೆ. ಎಲ್ಲನೂ ಎಸ್ದಾದ್ಮೇಲೆ ಏನು ಮಾಡಬೇಕು ಅಂತ ತೋಚಿದೆ ಅಲ್ಲಿಂದ ಈ ಫ್ಯಾಮಿಲಿ ಅಂದರೆ ಅನುಜ್ ಫ್ಯಾಮಿಲಿ ಅಂತ ಅನ್ಕೋಬೋದು. ಅವರೆಲ್ಲರೂ ಕೂಡ ಅನುಜ್ ಹೆಂಡ್ತಿ ಎಲ್ಲರೂ ಅಂದರೆ ಅಲ್ಲಿ 3-4 ಜನ ಲೇಡೀಸ್ ಕೆಲಸ ಮಾಡ್ತಿರ್ತಾರೆ. ಅವರು ಕೂಡ ಎಲ್ಲರೂ ಬಂದು ನೋಡ್ತಾರೆ. ಎಲ್ಲಿ ಈ ರೀತಿ ಎಲ್ಲ ತೆಗೆದು ಎಸೆದು ಎಲ್ಲ ಹಾಳು ಮಾಡಿಬಿಟ್ರಲ್ಲ ಅಂತೇಳ್ಬಿಟ್ಟು ತುಂಬ ಬೇಜಾರಾಗುತ್ತೆ. ಆವಾಗ ಅನುಪಮ ಗಂಡ ಆ ಕಡೆ ಮನೆಯಿಂದ ನೋಡ್ತಾ ಇರ್ತಾರೆ ಎಲ್ಲ ತೆಗ್ದು ಎಸೆಯೋದನ್ನು.
ಅನುಪಮ ಓಡಾಡ್ತಾಳೆ, ಆದರೆ ಅನುಜ ಹಿಡ್ಕೋತಾನೆ, ಬಿಡೋದಿಲ್ಲ. ನಿಂತ್ಕೋ, ತುಂಬ ಸ್ಟ್ರಾಂಗಾಗಿ ಗಲಾಟೆಗೆ ಬಂದಿದ್ದಾರೆ, ಅವರು ಬಿಡಲ್ಲ ಅಂತೇಳ್ಬಿಟ್ಟು ನಿಂತ್ಕೋತಾನೆ. ಆಮೇಲೆ ಎಲ್ಲನೂ ತೆಗೆದು ಎಸ್ತು ಏನು ಬಿಡದೆ ಎಲ್ಲ ಖಾಲಿ ಮಾಡಿ ಮನೆಗೆ ಸೀಲ್ ಮಾಡಿಬಿಡ್ತಾರೆ. ಅನುಪಮ ದಿಗ್ಬಿನ ಮೇಲೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ, ಕಣ್ಣೀರು ಇಳಿದು ಹೋಗ್ತಾ ಇರುತ್ತೆ. ಅನುಪಮ ಒಂದು ಸೀಕ್ರೆಟ್ ಬಾಕ್ಸ್ ಇರುತ್ತೆ, ಆ ಬಾಕ್ಸನ್ನು ಕೂಡ ಅವ್ರು ತೆಗೆದು ಎಸೆಯುವಾಗ ಅನುಜೋಗ ಅದನ್ನು ಹಿಡ್ಕೊಂಡು ಆ ಬಾಕ್ಸನ್ನು ಅನುಪಮನ ಕೈಗೆ ಕೊಡ್ತಾನೆ. ಥ್ಯಾಂಕ್ಸ್, ಇದೊಂದು ಎಸೆಯೋದು ನನಗೆ ತುಂಬ ಕಷ್ಟ, ನೋಡೋಕ್ಕಾಗ್ತಿರ್ಲಿಲ್ಲ ಅಂತೇಳ್ಬಿಟ್ಟು ಅವಳು ಅದನ್ನು ತಗೊಂಡು ಕಣ್ಣಿಗೆಲ್ಲ ಒತ್ಕೊತಾಳೆ ಆ ಬಾಕ್ಸನ್ನು. ಒತ್ಕೊಂಡಾದಮೇಲೆ ಇವರು ಏನು ಮಾಡಬೇಕು ಅಂತ ಇವ್ರಿಗೆ ತೋಚೋದೇ ಇಲ್ಲ. ಆವಾಗ ಇವರು ಅನುಪಮ ಹೇಳ್ತಾಳೆ, ಅವರೆಲ್ಲ ಸೀಲ್ ಮಾಡಿ ಮನೆಗೆಲ್ಲ ಸೀಲ್ ಮಾಡಿಬಿಡ್ತಾರಲ್ವ, ಸೀಲ್ ಮಾಡಿದಾಗ ತುಂಬಾ ಬೇಜಾರಾಗಿ ಅನುಪಮ ಭಾಳ ಬೇಜಾರಾಗೋಗುತ್ತೆ. ಅನುಪಮಗೆ, ಅನುಜಿಗೆ, ಎಲ್ಲರಿಗೂ ಅವ್ರ ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೂ ಬೇಜಾರಾಗೋಗುತ್ತೆ. ಇಮ್ಮಿಡಿಯೇಟಾಗಿ ಈ ಥರ ಬಂದು ಖಾಲಿ ಖಾಲಿ ಮಾಡಿಸ್ಬಿಟ್ರಲ್ಲ, ಎಲ್ಲ ತೆಗೆದು ಆಚೆ ಹಾಕ್ಬಿಟ್ರಲ್ಲ ಅಂತೇಳಿ ತುಂಬ ಬೇಜಾರಾಗಿ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ. ಆ ನೋಡೋ ಟೈಮಲ್ಲಿ ಅನುಪಮಗಂತೂ ತುಂಬ ದುಃಖ ಆಗುತ್ತೆ. ಅವಳು ತಡ್ಕೊಳ್ನಾರ್ದಂಥ ದುಃಖ ಇರುತ್ತೆ. ಆದರೆ ವಿಧಿ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಅವಳು ಅದನ್ನೆಲ್ಲ ಸಹಿಸ್ಕೊತ ಇರ್ತಾಳೆ. ಆ ಸಹಿಸ್ಕೊಳ್ಳೋ ಅಂಥ ಟೈಮಿಗೆ ಜೋರು ಮಳೆ ಬಂದ್ಬಿಡುತ್ತೆ, ಸಾಮಾನೆಲ್ಲ ಎಲ್ಲ ಒದ್ದೆ ಆಗೋಗುತ್ತೆ. ಆವಾಗ ಅವ್ರ ಮನೆ ಜನ ಎಲ್ಲ ನಿಂತ್ಕೊಂಡು ಎಲ್ಲ ಆಚೆ ಹಾಕಿದ ಮೇಲೆ ಎಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಚಂಡಿ ಆಗೋಗಿರ್ತಾರೆ, ಮೈ ಎಲ್ಲ ಚಂಡಿ ಆಗೋಗಿರುತ್ತೆ. ನೋಡಿ, ಇಲ್ಲಿ ಸೀಲ್ ಮಾಡಿಬಿಟ್ರು, ಒಳಗಡೆ ಯಾರು ಹೋಗ್ದ ರೀತಿ ಸೇಲ್ ಮಾಡಿದಾಗಿಂದ ಪಾಪ ಅವ್ರು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಬೀದಿಲಿ ನಿಂತಿರ್ತಾರೆ. ಅನುಪಮ ನೋಡಿಬಿಟ್ಟು ಅನುಜನ್ನು ಕೇಳಲ್ಲ ಪಾಪ, ಅವಳು ಬಂದುಬಿಟ್ಟು ಮಳೆ ಬರ್ತಾ ಇದೆ, ಛತ್ರಿ ಬೇಕೋ ಅಥವಾ ಮನೆ ಬೇಕೋ ಡಿಸೈಡ್ ಮಾಡಿ ಅಂತ ಹೇಳ್ತಾಳೆ. ಎಲ್ಲರೂ ಅವಳ ಮನೆ ಒಳಗೆ ಹೋಗ್ತಾರೆ. ಆದರೆ ದೊಡ್ಡ ಮಗಳು ಅವ್ರ ಮನೆಗೆ ಹೋಗೋಕ್ಕೆ ಇಷ್ಟಪಡಲ್ಲ. ಆವಾಗ ಅವರು ನೆನೆತಾನೆ ನಿಂತಿರ್ತಾರೆ, ಗುಡುಗು ಸಿಡ್ಲು ಮಳೆ ಬರ್ತಾ ಇರುತ್ತೆ, ನೆನಿತಾ ನಿಂತಿರ್ತಾರೆ. ಆವಾಗ ಅವಳು ಹೇಳ್ತಾಳೆ, ಛತ್ರಿ ಬೇಕೋ ಮನೆ ಬೇಕೋ ಡಿಸೈಡ್ ಮಾಡ್ಕೊಂಡು ಹೋಗಿ ಅಂತೇಳಿ. ಆಮೇಲೆ ತಂಗಿ ಹೇಳ್ತಾಳೆ, ನಡಿಯೋಣ ಹೋಗೋಣ ಅಂತೇಳ್ಬಿಟ್ಟು ಇಬ್ಬರು ಬಂದು ಮನೆ ಒಳಗೆ ಬರ್ತಾರೆ. ಮನೆ ಒಳಗೆ ಬಂದ್ರೂ ನೆಮ್ಮದಿಯಾಗಿರೋಕ್ಕೂ ಬಿಡಲ್ಲ. ಅವ್ರೂ ಅನುಪಮನ ಮನೆಯವ್ರನ್ನೂ ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ. ಅವರೂ ಅಯ್ಯೋ ಇಲ್ಲಿ ಎ ಸಿ ಇಲ್ಲ, ಇಲ್ಲಿ ಮತ್ತು ಸೆಕೆ ಆಗ್ತಿದೆ, ಇಲ್ಲಿ ಹೆಂಗಿರೋಕ್ಕಾಗುತ್ತೆ, ಇರೋಕ್ಕಾಗಲ್ಲ, ನಮಗೆ ರಾತ್ರಿ ನಿದ್ದೆ ಬರಲ್ಲ, ಸೊಳ್ಳೆ ಕಾಟ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಅವಳಿಗೂ ಸಿಟ್ಟು ಬಂದ್ಬಿಡುತ್ತೆ ಅನುಪಮಗೆ. ಅವಳೇನು ಮಾಡ್ತಾಳೆ ಅಂದರೆ, ಒಂದು ಲುಂಗಿನ ನೆನೆಸ್ಕೊಬಂದ್ಬಿಟ್ಟು ಮಗಳ ಮೇಲೊಂದು ಮಗನ ಮೇಲೊಂದು ಎಸಿತಾಳೆ. ಏನಕ್ಕಿದು ಈ ಥರ ಎಸ್ತಿದ್ದು ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಎತ್ಕೋ ಫಸ್ಟು ನೋಡು ಅಂತೇಳೆ. ಎತ್ಕೊಳ್ಳೋದೇ ಇಲ್ಲ ಇವಳು. ಆಮೇಲೆ ಜೋರಾಗಿ ಗದ್ಲಿಸಿದ ಮೇಲೆ ಎತ್ಕೋತಾಳೆ. ಎತ್ಕೊಂಡ್ಮೇಲೆ ಏನಕ್ಕಿದು ಅಂತ ಕೇಳಿದಾಗ, ಚಳಿ ಆಗ್ತಿಲ್ಲ, ಸೆಕೆ ಆಗ್ತಿದೆ ಅಂದಿದ್ದಕ್ಕೆ ಇದನ್ನು ಮೈಯೆಲ್ಲ ಒರೆಸ್ಕೊಂಡ್ರೆ, ಮೈ ಮೇಲೆ ಹಾಕ್ಕೊಂಡ್ರೆ ತುಂಬ ತಣ್ಣಗಾಗುತ್ತೆ, ಚೆನ್ನಾಗಾಗುತ್ತೆ ಅಂತ ಹೇಳ್ತಾಳೆ. ಆವಾಗ ಈ ಥರ ಅವಮಾನ ನಂತರ, ಅವಮಾನ ಅಲ್ಲ ನಿಮಗೆ ಇನ್ನೇನು ಸನ್ಮಾನ ಮಾಡಬೇಕು, ಅವಮಾನ ಅಲ್ದಲೆಯ ಬಾಯಿ ಮುಚ್ಕೊಂಡು ಇಷ್ಟೊಂದು ಜನ ಇದ್ದೀವಿ, ಎಲ್ಲ ಮಕ್ಕಳು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ನಿಮ್ಮಿಬ್ಬರದ್ದೇನು ಇಲ್ಲಿ ತಕರಾರು, ನೀವು ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲೇ ಮಲ್ಕೊಂಡ್ರೆ ಮಲ್ಕೋಬೋದು, ಇಲ್ಲಾಂದರೆ ಆಚೆ ಹೋಗೋದಾದ್ರೆ ಹೋಗ್ಬೋದು ಅಂತ ಅನುಪಮ ಹೇಳ್ತಾಳೆ. ಇದಾಗಿತ್ತು ಇವತ್ತಿನ ಈ ಧಾರಾವಾಹಿಯಲ್ಲಿ. ನಾಳಿನ ಧಾರಾವಾಹಿಯಲ್ಲಿ ಮತ್ತೆ ಬರ್ತೀನಿ.